ಇನ್ ರೀಸೆಂಟ್ ಟೈಮ್ ಜುಡಿಷಿಯಲ್ ಎಕ್ಸ್ಪರ್ಟ್ಸ್ ಪ್ರಕಾರ ಪಿಐಎಲ್ ಅನ್ನ ಕೇವಲ ಫೇಮ್ ಪಡೆಯೋದಕ್ಕೆ ಹಾಗೂ ಕೋರ್ಟ್ ನ ಒಂದು ಪ್ರೆಷಸ್ ಟೈಮ್ ನ ವೇಸ್ಟ್ ಮಾಡೋದಕ್ಕೆ ಫೈಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಇದರ ಬಗ್ಗೆ ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಯಾವುದೇ ಡೆಫಿನೇಷನ್ ಅಂತ ಇಲ್ಲ. ನಾವು ಇದನ್ನ ಅಮೆರಿಕನ್ ಜುಡಿಷಿಯಲ್ ಸಿಸ್ಟಮ್ ಇಂದ ಬಾರೋ ಮಾಡಿರುವಂತಹ ಒಂದು ಕಾನ್ಸೆಪ್ಟ್. ಪಿಐಎಲ್ ಒಂದು ಪವರ್ ಅನ್ನ ಕೊಡುತ್ತೆ ಟು ದ ಕಾಮನ್ ಪೀಪಲ್ ದಟ್ ಅವರು ಕೋರ್ಟ್ ಗೆ ರೀಚ್ ಔಟ್ ಆಗಬಹುದು ಇನ್ ಕೇಸಸ್ ಆಫ್ ಸೊಸೈಟಲ್ ಅಥವಾ ಸೋಷಿಯಲ್ ಕನ್ಸರ್ನ್ ಇರುವಂತಹ ಕೇಸಸ್ ಇಲ್ವಾ ಪಬ್ಲಿಕ್ ಸ್ಪಿರಿಟ್ ಇರುವಂತಹ ಕೇಸಸ್. 1980s ಅಲ್ಲಿ ಇಂಡಿಯನ್ ಕೋರ್ಟ್ಸ್ ನ ಸ್ಯಾಂಕ್ಟಿಟಿ ಸಿಗುತ್ತೆ ಪಿಐಎಲ್ ಗೆ. ಜಸ್ಟಿಸ್ ವಿ ಕೃಷ್ಣ ಅಯ್ಯರ್ ಅಂಡ್ ಜಸ್ಟಿಸ್ ಪಿ ಎನ್ ಭಗವತಿ ಆರ್ ಕನ್ಸಿಡರ್ ಟು ಬಿ ದ ಪೈನೀರ್ಸ್ ಆಫ್ ಪಿಐಎಲ್ ಇನ್ ಇಂಡಿಯಾ. ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಫೈಲ್ ಆದಂತಹ ಒಂದು ಪಿಐಎಲ್ ಅಲ್ಲಿ ಐನ್ಸ್ಟೈನ್ ನ ಥಿಯರಿ ಈಸ್ ಈಕ್ವಲ್ ಟು MC ಸ್ಕ್ವೇರ್ ಅಂಡ್ ಡಾರ್ವಿನ್ಸ್ ಥಿಯರಿ ಆಫ್ ಇವಲ್ಯೂಷನ್ ನ ಎಲ್ಲ ಸ್ಕೂಲ್ ಹಾಗೂ ಕಾಲೇಜ್ ಬುಕ್ಸ್ ಇಂದ ತೆಗೆದು ಹಾಕಬೇಕು ಅಂಡ್ ಇದನ್ನ ಯಾವುದೇ ಮಕ್ಕಳಿಗೆ ಇನ್ ಮುಂದೆ ಓದಿಸಬಾರದು ಅನ್ನೋದನ್ನ ಯಾಚನೆ ಮಾಡಿದ್ರು. ಸುಪ್ರೀಂ ಕೋರ್ಟ್ ಈ ಪಿಐಎಲ್ ಅನ್ನ ಕನ್ಸಿಡರ್ ಮಾಡ್ತಾ ಹೇಳ್ತಾರೆ ದಟ್ ನಾವು ಸೊಸೈಟಿಗೆ ಯಾವುದೇ ಕಾನ್ಸೆಪ್ಟ್ ಅನ್ನ ಅನ್ಲರ್ನ್ ಮಾಡೋದಕ್ಕೆ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ಪಿಟಿಷನರ್ ಗೆ ಕೋರ್ಟ್ ಹೇಳುತ್ತೆ ದಟ್ ನೀವು ನಿಮ್ಮನ್ನ ರೀ ಎಜುಕೇಟ್ ಮಾಡ್ಕೊಳ್ಳಿ ಅಂಡ್ ಯಾವುದೇ ಒಂದು ಥಿಯರಿನ ತೆಗೆದು ಹಾಕಿ ಅಂತ ಹೇಳೋದಕ್ಕೆ ಮುಂಚೆ ನಿಮ್ಮ ಒಂದು ಸೈಂಟಿಫಿಕ್ ಥಿಯರಿ ಇದ್ರೆ ಅದನ್ನ ಫಸ್ಟ್ ನೀಡಿ ಅಂತ. ಈ ಪಿಐಎಲ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಇದರಿಂದ ನಿಜವಾಗ್ಲೂ ಕೋರ್ಟ್ ನ ಪ್ರೆಷಿಯಸ್ ಟೈಮ್ ವೇಸ್ಟ್ ಆಯ್ತು?